ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಬೆಳಗ್ಗಿನ ವ್ಯೂ ಹೇಗಿದೆ ಅಂತ. ಇಷ್ಟು ದಿನ ತುಂಬ ಮಳೆ ಬಂದು ಮೇಲೆ ಎಲ್ಲ ತುಂಬ ಗಲೀಜಾಗಿಬಿಟ್ಟಿದೆ. ಪಾಚಿ ಕಟ್ಕೊಂಡು ಎಲ್ಲ ತುಂಬ ಗಲೀಜಾಗಿಬಿಟ್ಟಿದೆ ನೋಡಿ. ಈಗ ಮಳೆ ಸ್ವಲ್ಪ ಕಮ್ಮಿಯಾಗಿದೆ ನೋಡಿ. ಈಗ ಮೇಲೆ ವ್ಯೂ ಎಲ್ಲ ಹೇಗಿದೆ ಅಂತ ನೋಡಿ. ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಮೇಲೆಲ್ಲ ನೋಡೋಕ್ಕೆ. ನಾನೀಗ ಈ ಸಿಟೌಟ್ ಎಲ್ಲ ಕ್ಲೀನಲ್ಲಿ ಗುಡಿಸ್ಕೊಂಡು ತೊಳೆದು ಇದನ್ನೆಲ್ಲ ಕ್ಲೀನ್ ಮಾಡಿ ಒಳಗೆ ಹೋಗಿ ತಿಂಡಿಗೆ ರೆಡಿ ಮಾಡ್ತೀನಿ. ಈಗ ಈ ಕಡೆ ಹಾಲು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಹಾಲು ಬಿಸಿ ಆದಮೇಲೆ ಕಾಫಿ ಮಾಡಬೇಕು, ಅದಕ್ಕೆ ಹಾಲು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಈಗ ನಾನಿಲ್ಲಿ ರೊಟ್ಟಿ ಮಾಡ್ತಿದ್ದೀನಿ, ಅಕ್ಕಿ ರೊಟ್ಟಿ ಮತ್ತು ಹೀರೆಕಾಯಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಅಕ್ಕಿ ರೊಟ್ಟಿ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು, ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನಿನ್ನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಈಗ ತಿಂದಿದ್ದ ಪಾತ್ರೆ ಎಲ್ಲ ಸ್ವಲ್ಪ ಇತ್ತು, ಅದನ್ನೆಲ್ಲ ತೊಳೆದು ಕಿಚನ್ ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಈಗ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಕ್ಲೀನ್ ಮಾಡಬೇಕು. ಇದು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಇದಕ್ಕೆ 1 ಚಮಚ ವಿನಿಗರು ಮತ್ತು ಸ್ವಲ್ಪ ಲಿಂಬೆಹಣ್ಣಿನ ರಸ ಮತ್ತು 1 ಚಮಚ ಸೋಡದ ಪುಡಿ ಮತ್ತು ಇದು ಪಾತ್ರೆ ತೊಳೆಯೋ ಲಿಕ್ವಿಡ್ ಇದೆಯಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಕ್ಲೀನಲ್ಲಿ ಒರೆಸಿದ್ರೆ ಗ್ಯಾಸ್ ಸ್ಟವ್ ತುಂಬ ಕ್ಲೀನ್ ಆಗುತ್ತೆ. ಅದನ್ನು ಕ್ಲೀನ್ ಮಾಡಿ ಈಗ ಕ್ಲೀನಲ್ಲಿ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿ, ಇವತ್ತು ಬಿಸಿಲಿರೋದ್ರಿಂದ ಸ್ವಲ್ಪ ಬಟ್ಟೆಯನ್ನೆಲ್ಲ ಒಗೆಯಕ್ಕೆ ಹಾಕಿದ್ದೀನಿ ವಾಷಿಂಗ್ ಮಿಷನಿಗೆ. ಬಟ್ಟೆನೆಲ್ಲ ಒಗೆಯಕ್ಕೆ ಹಾಕಿ ಇದು ಒಗೆದಾದ್ಮೇಲೆ ಇದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗ್ಸೋಕ್ಕೆ ಹಾಕ್ತೀನಿ. ಬಟ್ಟೆ ಎಲ್ಲ ಬಿಸಿಲಿಗೆ ಒಣಗಕ್ಕೆ ಹಾಕಿದ್ರೇ ಚೆನ್ನಾಗಾಗುತ್ತೆ. ಇದು ಇಷ್ಟು ದಿನ ಮಳೆ ಬಂದು ತುಂಬ ಇದಾಗಿಬಿಟ್ಟಿತ್ತು, ಹಾಗಾಗಿ ಇವಾಗ ಬಿಸಿಲಿದೆಯಲ್ಲ ಅದಕ್ಕೆ ಬಿಸಿಲಿಗೆ ಒಣಗಕ್ಕೆ ಹಾಕ್ತೀನಿ. ಈಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ. ಮಧ್ಯಾಹ್ನದ ಅಡುಗೆಗೆ ಬಂಗಡೆ ಮೀನು ಬಂದಿತ್ತಿಲ್ಲ, ನಮ್ಮ ಮನೆ ಹತ್ರನೇ ಬಂಗಡೆ ಮೀನು ತೊಗೊಂಡಿದ್ದೆ. ಅದರಲ್ಲೇ 2 ಏಡಿದು ಕಾಲಿತ್ತು, ಅದನ್ನು ಸಹ ತಗೊಂಡಿದ್ದೆ. ಬಂಗಡೆ ಮೀನನ್ನು ಕ್ಲೀನ್ ಮಾಡಬೇಕು. ಈಗ ಕ್ಲೀನ್ ಮಾಡಿದ್ಮೇಲೆ ಇದರಲ್ಲಿ ಮೊಟ್ಟೆ ಇದೆ ನೋಡಿ, ಇದನ್ನು ತೆಗೆದಿಟ್ಟು ಇದನ್ನು ಬೇರೆ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಂಗಡೆ ಮೀನೆಲ್ಲ ಕ್ಲೀನ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ವಿನಿಗರ್ ಹಾಕಿ ಚೆನ್ನಾಗಿ ತೊಳಿಬೇಕು. ಒಂದು 4-5 ಸತಿ ಚೆನ್ನಾಗಿ ಕ್ಲೀನಲ್ಲಿ ತೊಳಿಬೇಕು. ಹೀಗೆ ವಿನಿಗರ್ ಹಾಕೋದ್ರಿಂದ ಇದು ಸ್ಮೆಲ್ ಏನು ಬರಲ್ಲ, ಚೆನ್ನಾಗಾಗತ್ತೆ. ವಿನಿಗರ್ ಹಾಕಿ ಒಂದು ಸತಿ ತೊಳೆದು ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇದನ್ನು ಕ್ಲೀನಲ್ಲಿ ತೊಳೆದು ಇದಕ್ಕೆ ಮಸಾಲ ಹಾಕಬೇಕು. ಮಸಾಲ ಹಾಕಿ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಇಡಬೇಕು. ಮಸಾಲೆಗೆ ನಾನು ರುಚಿಗೆ ಬೇಕಾದಷ್ಟು ಉಪ್ಪು, ಮೆಣಸಿನ ಪುಡಿ ಮತ್ತು ಸ್ವಲ್ಪ ಅರಿಶಿಣದ ಪುಡಿ, ಫಿಶ್ ಫ್ರೈ ಮಸಾಲ ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಬಿಸಿ ನೀರಲ್ಲಿ ನೆನೆಸಿಟ್ಟು ಅದರ ರಸನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಮೀನಿಗೆ ಹಚ್ಚಿ ಒಂದು ಅರ್ಧ ಗಂಟೆ ಇಡಬೇಕು. ಈಗ ನಾನು ಸಿಂಪಲ್ಲಾಗಿ ಒಂದು ಟೊಮೊಟೊ ಸಾರು ಮಾಡ್ತೀನಿ. 1-2 ಟೊಮೊಟೊನ ಹೆಚ್ಚಿ ಅದನ್ನು ಬೇಯಕ್ಕಿಡಬೇಕು. ಅದಕ್ಕೇ ಒಂದು 3-4 ಎಸಳು ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿನ ಕಟ್ ಮಾಡಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕಿ ಬೇಯೋಕ್ಕೆ ಇಡಬೇಕು. ಇದು ಬೆಂದ ಮೇಲೆ ಇದನ್ನು ತಣ್ಣಗಾಗೋಕ್ಕೆ ಇಡಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಇದು ತಣ್ಣಗಾದ್ಮೇಲೆ ನುಣ್ಣಗೇನು ರುಬ್ಕೊಳ್ಳೋದು ಬೇಡ, ತರಿಯಾಗಿ ರುಬ್ಕೊಂಡ್ರೆ ಸಾಕು. ರುಬ್ಕೊಂಡು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ್ಮೇಲೆ ಕರಿಬೇವು ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಅದಕ್ಕೆ ನಾವು ರುಬ್ಬಿಟ್ಟ ಆ ಮಸಾಲೆನ ಹಾಕಿ ಇದಕ್ಕೆ 1 ಟೀ ಸ್ಪೂನ್ ಅರಿಶಿಣದ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಮೆಣಸಿನ ಪುಡಿನ ಹಾಕಿ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಹುಣಸೆ ಹಣ್ಣಿನ ರಸ ಒಂದು ಸ್ವಲ್ಪ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ ಕುದಿಸ್ಬೇಕು. ಇದು ಕುದೀತಿರುವಾಗ ಇದಕ್ಕೆ ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮೇಲೆ ಬಿಸಿ ಬಿಸಿಯಾದ ಟೊಮೊಟೊ ಸಾರು ರೆಡಿ ಆಗುತ್ತೆ. ಮೀನಿಂದು ಸ್ವಲ್ಪ ಮೊಟ್ಟೆ ಇತ್ತಲ್ಲ, ಅದಕ್ಕೆ ಉಪ್ಪು, ಖಾರ, ಹುಳಿ ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಬಾಣಲಿಗೆ ಅದನ್ನು ಮಿಕ್ಸ್ ಮಾಡಿ ಹಾಕಿ ಒಂದು ಸತಿ ಫ್ರೈ ಮಾಡಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದು ಮೀನಿನ ಮೊಟ್ಟೆನೂ ಫ್ರೈ ರೆಡಿ ಆಗುತ್ತೆ. ಈಗ ಮೀನು ಫ್ರೈನೂ ಮಾಡಿಕೊಂಡು
ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ನಾವು ಮೆಹಂದಿ ಫಂಕ್ಷನಿಗೆ ಹೋಗಿದ್ವಿ. ಮೆಹಂದಿ ಫಂಕ್ಷನಿಂದು ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟೇ, ನೋಡಿ. எண்ணமேய உன்னால உள்ள பூந்தது தன்னால கண்ணமே என் கண்ணால வெந்து செவந்து புண்ணாக ஏதோ நானும் ஒளர கொஞ்சம் காதல் வளர உள்ள வெக்கம் வளர அவ வந்தா தேடியே தன்ன நேரம் நிக்குது மோகம் சொக்குது வாட்ட திக்குதம்மா நெஞ்ச பூட்டி வச்சத வந்தொடச்சிட்டம்மா கட்சி சேர நிக்குது கண்ணழைக்குது பொண்ண நெங்கிடமா அன்பு தேங்கி நிக்குது வந்தெடுத்துக்குமா. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೀನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.